ಇವತ್ತು ಈ ಮನೆಯಲ್ಲಿ ಮದುವೆ ಇರೋದ್ರಿಂದ ಈ ವಯಸ್ಸಾದ ಅಜ್ಜ ತನಗೆ ಹುಷಾರಿಲ್ಲ ಅಂದ್ರೂ ಕೂಡ ಕುಡಿಯೋದನ್ನ ಮಾತ್ರ ಬಿಡೋದೇ ಇಲ್ಲ. ಒಂದು ಹಗ್ಗದ ಸಹಾಯದಿಂದ ಎದ್ದು 2 ಪೆಗ್ ಹಾಕೊಂಡು ಹಾಗೆ ಮಲಗಿ ಬಿಡ್ತಾನೆ. ಆದ್ರೆ ರಾತ್ರಿ ಆದ್ಮೇಲೆ ಊರಿನ ಗೌಡ್ರು ಮನೆಗ್ ಬಂದಾಗ ಆ ಅಜ್ಜ ಸತ್ತೋಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಗೌಡ್ರು ಮದುವೆ ಮನೆಗ್ ಹೋಗಿ ಡಿಜೆ ಆಫ್ ಮಾಡಿ ಪಕ್ಕದ ಮನೇಲಿ ಆ ಅಜ್ಜ ತೀರ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಮದುವೆ ಮನೆಯವರು ಅದನ್ನ ಒಪ್ಕೊಳ್ಳೆ ನಮ್ಮ ಮಗಳ ಮದುವೆ ಅದೇ ಮುಹೂರ್ತಕ್ಕೆ ಆಗ್ಲೇಬೇಕು ಅಂತ ಹಠ ಹಿಡಿತಾರೆ. ಅದಕ್ಕೆ ಗೌಡ್ರು ಆ ಅಜ್ಜನ ಮನೆಗ್ ಬಂದು ಅಂತ್ಯ ಸಂಸ್ಕಾರದ ಟೈಮ್ ನ ಸ್ವಲ್ಪ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಅವರು ಕೂಡ ಇದಕ್ಕೆ ಒಪ್ಪೋದೇ ಇಲ್ಲ. ಅದೇ ಟೈಮ್ಗೆ ಸರಿಯಾಗಿ ಆ ಗೌಡ್ರ ವಿರೋಧಿ ಪಕ್ಷದವರು ಅಲ್ಲಿಗೆ ಬಂದು ಆ ಅಜ್ಜನ ಅಂತ್ಯ ಸಂಸ್ಕಾರಕ್ಕೆ ದೊಡ್ಡ ತಯಾರಿ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ಅಲ್ಲಿ ಪೂರ್ತಿ ಅಳೋ ವಾತಾವರಣ ಕ್ರಿಯೇಟ್ ಮಾಡಿ ಬಿಡ್ತಾರೆ. ಇದರಿಂದ ಮದುವೆ ಮನೆಯಲ್ಲಿದ್ದ ಜನ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಗೌಡ್ರು ಎಷ್ಟೇ ಸಮಾಧಾನ ಮಾಡಿದ್ರು ಆ ವಿರೋಧಿಗಳು ಮದುವೆ ಮಂಟಪದ ಪಕ್ಕದಲ್ಲೇ ಆ ಅಜ್ಜನ ಫೋಟೋ ತಂದು ಇಟ್ಬಿಡ್ತಾರೆ. ಆದ್ರೆ ಸಡನ್ ಆಗಿ ಅಲ್ಲಿ ಆ ಸತ್ತ ಅಜ್ಜನ ಆತ್ಮ ಅವನ ಮಗನ ದೇಹದೊಳಗೆ ಬಂದ್ಬಿಡುತ್ತೆ. ಆಮೇಲೆ ಅವನು ಜನರತ್ರ ನನ್ನ ಅಂತ್ಯ ಸಂಸ್ಕಾರ ಈ ಮದುವೆ ಆದ್ಮೇಲೆನೆ ಆಗ್ಬೇಕು ಅಂತ ಹೇಳೋಕೆ ಶುರು ಮಾಡ್ತಾನೆ. ಕೊನೆಗೆ ಒಬ್ಬ ಸಾಧುವನ್ನ ಕರೆಸಿ ಆ ಅಜ್ಜನ ಆತ್ಮಕ್ಕೆ ಶಾಂತಿ ಮಾಡಿಸ್ತಾರೆ.